ಮಾಧುರಿ ಎಂಬ ಒಂದು ಹೆಣ್ಣಾನೆಗೋಸ್ಕರ ಇಡೀ ಮಹಾರಾಷ್ಟ್ರ ಏನು ವೀಕ್ಷಕರೇ, ಇಡೀ ಭಾರತವೇ ಎದ್ದು ನಿಲ್ಲುತ್ತೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ವಂತಾರ, ಮುಖೇಶ್ ಅಂಬಾನಿ ಅಂತ ದೈತ್ಯ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತೆ. ಕೊಲ್ಲಾಪುರದ ಜನರೆಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. 45 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡ್ತಾರೆ. ಈ ಉಗ್ರ ಹೋರಾಟವನ್ನ ಎದುರಿಸುವ ಶಕ್ತಿ ವಂತಾರಾಗೆ ಇರ್ಲಿಲ್ಲ. ವಂತಾರ ಇವರ ಮುಂದೆ ಮಣಿಯಲೇಬೇಕಾಯ್ತು. ಕೊನೆಗೂ ಕೂಡ ಮಾಧುರಿಯನ್ನ ವಾಪಸ್ ನೀಡೋದಕ್ಕೆ ಒಪ್ಕೊಂಡಿದ್ದಾರೆ ವೀಕ್ಷಕರೇ. ತುಂಬಾನೇ ಖುಷಿಯಾದ ವಿಚಾರ ಕೊಲ್ಲಾಪುರದ ಜನತೆ ಮತ್ತು ಅಲ್ಲಿರುವ ಜೈನ ಮಠಕ್ಕೆ. ಆದರೆ ಮಾಧುರಿಯನ್ನ ವಾಪಸ್ ನೀಡೋದಕ್ಕೆ ವಂತಾರ ಒಂದು ಷರತ್ತನ್ನ ಹಾಕಿದೆ. ಮಾಧುರಿಯನ್ನ 24 ಗಂಟೆಗಳ ಕಾಲ ವೈದ್ಯಕೀಯ ನಿಗಾದಲ್ಲಿ ಇಡಲಾಗುತ್ತೆ. ಹೈಡ್ರೋಥೆರಪಿ, ಲೇಸರ್ ಥೆರಪಿಯನ್ನ ಮಾಧುರಿಗೆ ನೀಡಲಾಗಬೇಕು. ಮಾಧುರಿಗೆ ಪ್ರತ್ಯೇಕವಾಗಿ ಸ್ವಿಮ್ಮಿಂಗ್ ಪೂಲ್ ಕೂಡ ನಿರ್ಮಾಣ ಮಾಡಬೇಕು. ಅದಕ್ಕೆ ವಾಟರ್ ಥೆರಪಿ ಕೂಡ ನೀಡಲಾಗುತ್ತೆ. ವಂತಾರದ ಮೇಲ್ವಿಚಾರಣೆಯಲ್ಲಿ ವೈದ್ಯಕೀಯ ನೆರವನ್ನ ಮಾಧುರಿಗೆ ನೀಡಲಾಗುತ್ತೆ. ವನ್ಯ ಜೀವಿಗಳು ಅಥವಾ ಆನೆಗಳ ವಿಚಾರದಲ್ಲಿ ಹೋರಾಟ ಅಂದ್ರೆ ಹೀಗಿರಬೇಕು ವೀಕ್ಷಕರೇ. ಕೇರಳದ ಅರಿಕೊಂಬನ್ ಬಿಟ್ರೆ ಈ ರೀತಿಯ ಒಂದು ಹೋರಾಟ ಮಾಧುರಿಯ ವಿಚಾರದಲ್ಲಿ ಮಾತ್ರ ನಾವು ನೋಡ್ತಾ ಇದೀವಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ.